ನಮ್ಮ ಹೆಸರು ಕರಿಗೌಡ ಅಂದ್ಬಿಟ್ಟು, ಕಾರ್ಲಾಪುರದ ಪಾಳ್ಯ, ಹೆಸರುಘಟ್ಟ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು, ಬ್ಯಾತಾ ಪೋಸ್ಟು. ನೀವು ಜನರಲ್ಲಾಗಿ ಏನೆಲ್ಲ ಬೆಳೆ ಹಾಕ್ತೀರಣ್ಣ? ನಾವು ಜನರಲ್ಲಾಗೆ ಅಂತಂದರೆ ಸುಮಾರು ನಾವು 85ನೇ ಇಸ್ವಿ ಒಳಗೇ PUC ಡಿಗ್ರಿ ಆಯಿತು. ಅವತ್ತಿಂದನೂ ನಾವು ಯಾವುದು ಕೆಲಸಕ್ಕೆ ಹೋಗಲಿಲ್ಲ, ವ್ಯವಸಾಯಕ್ಕೆ ಬಂದ್ವಿ. ವ್ಯವಸಾಯಕ್ಕೆ ಅಂತಂದರೆ 85ನೇ ಇಸ್ವಿ ಒಳಗೆ ಈ ಥರ ಬೋರ್ವೆಲ್ಲು, ಕೊಳವೆ ಬಾವಿಗಳೆಲ್ಲ ಏನಿರಲಿಲ್ಲ, ಬಾವಿಗಳಿದ್ದವು. ಬಾವಿಯಿಂದ ನೀರುಗಳು ತಗೊಂಡು ತೋಟ ಮಾಡಬೇಕಾಯಿತು. ತೋಟ ಮಾಡಬೇಕಾದ್ರೆ ಈ ಥರ ತರಕಾರಿ ಬೆಳೆಗಳೆಲ್ಲ ಗೊತ್ತಿಲ್ಲ. ಅಂದರೆ ನಾಟಿ ಟೊಮಟ, ಆಮೇಲೆ ಬದನೆ, ಸರಿ ಜೋಳ, ಈ ಥರ ಸಣ್ಣ ಸಣ್ಣ ಆ ಥರನೇ ತರಕಾರಿಗಳು ಅಂತ ಬೆಳೀತಾಯಿದ್ವಿ. ಸೊಪ್ಪುಗಳು ಹಿಂಗೆಲ್ಲ ಬೆಳೀತಾಯಿದ್ದವು. ಹಂಗೆ ಸ್ವಲ್ಪ ಒಂಚೂರು ಒಂದು 90ನೇ ಇಸ್ವಿಗೆ ನಾವು ಮಾಡ್ತಾ ಈ ಹೈಬ್ರಿಡ್ ಟೊಮಟ ಅಂತ ಇಂಡೋ ಅಮೇರಿಕನ್ ಸೀಡ್ಸಲ್ಲಿ ಒಂದು ಎಲ್ಲ ಕಡೆ ಬೆಳೀತಾಯಿದ್ರು. ನೀವು ಫಸ್ಟು ಈಗ 85ರಿಂದನೂ ಟೊಮೊಟೊ ಬೆಳೀತಿದ್ರಲ್ಲ? 85ನಲ್ಲಿ ಟೊಮೊಟೊ ಬೆಳೀತಾ ಇದ್ದೋ ಅಂದರೆ ನಾವು ಬೀಜ ತಂದು ಬೆಳೆಯೋದು, ಸೀಡ್ಸ್ ಕಂಪ್ನಿ ಇವೆಲ್ಲ ಏನೂ ಇರಲಿಲ್ಲ. ನಾಟಿ ಟೊಮೊಟೊಗಳು ಅಂತಂದರೆ ನಾವೇ ಗಿಡದಲ್ಲಿ ತಗೊಂಡು ಚೆನ್ನಾಗಿರೋ ಟೊಮೊಟೊ ಹಣ್ಣು ತಗೊಂಡು ಅದನ್ನು ಚೆನ್ನಾಗಿ ಮಾಗಗಂಟ ಬಿಟ್ಟು ಅದನ್ನ ಬೀಜ ಮಾಡಿ 1 ವರ್ಷ ಆದಮೇಲೆ ಅದೇ ಬೀಜನ ನಾವು ಮಡಿ ಮಾಡಿ, ಅಂದರೆ ಈ ಒಂದು ಕ್ರೇಟು, ಕೋಕೋಫಿಟ್ ಹಾಕಿ ನರ್ಸರಿಯಿಂದ ಇದೆಲ್ಲ ಗೊತ್ತೇ ಇಲ್ಲ, ಮಡಿ ಮಾಡಿ ಅದರಲ್ಲಿ ಒಂದೊಂದು ಬೀಜಗಳು ಚೆಲ್ಲಿಬಿಟ್ಟು ಅದರಲ್ಲಿ ಸೊಸಿ ಕಿತ್ಕೊಂಡೋಗಿ ನಾವು ಅಂದರೆ ಏನು ಬಾವಿಯಿಂದ ಇನ್ನೊಂದು ಅದೆಲ್ಲ ಯಾವುದೋ ಒಂದು ಟೈಮು ಏನು ಮಾಡ್ತಾಯಿದ್ದೀವಿ, ಇದು ಮಗೆ ಮಳೆ ಉಬ್ಬೆ ಮಳೆ ಅಂತ ನಮ್ಮ ತಂದೆಯವರು ಆ ಟೈಮಿಗೆ ಹಾಕು ಅಂತ ಹೇಳೋರು. ಮಗೆ ಮಳೆ ಉಬ್ಬೆ ಮಳೆ ಅಂತಂದರೆ ಜೂನ್ ಜುಲೈ ಆಗಸ್ಟು ಅನ್ನೋದು ನಮಗೂ ಗೊತ್ತಿಲ್ಲ ಸರಿಯಾಗಿ. ಅಂದರೆ ಅಪ್ಸೆಟ್ಮೆಂಟು ಮಗೆ ಮಳೆ ಉಬ್ಬೆ ಮಳೆ ಅದನ್ನೇ ಕಾಯ್ತಾಯಿದ್ವಿ. ಏನೋ ಉಬ್ಬೆ ಮಳೆ ಬರಬೇಕು, ಮಗೆ ಮಳೆ ಬರಬೇಕು ಅಂದರೆ ಅವರೇನು ಆ ಟೈಮಿಗೆ ಹಾಕಿದ್ರೆ ನವಂಬರ್ ಡಿಸೆಂಬರ್ಗೆ ಚಳಿಗಾಲ ಬರುತ್ತೆ, ಬೆಳೆ ಚೆನ್ನಾಗಿ ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ಅವರು ಒಂದು ಹಿಂದಿನ ಕಾಲದ್ದು ಇದು, ಈ ಮಳೆ ಎಲ್ಲ ಕಡಿಮೆ ಆಗ್ತೈತೆ, ಆ ನವಂಬರ್ ಡಿಸೆಂಬರಲ್ಲಿ ಚಳಿ ಇರ್ತದೆ, ಟೊಮೊಟೊ ಈ ಚಳಿ ಬಂದುಬಿಟ್ರೆ ಭಾಳ ಚಂದ, ಆ ಒಂದು ಇದರಿಂದ ನಮಗೆ ಹೇಳ್ತಾಯಿದ್ರು. ಅದೇ ಒಂದು ಇದು ಮಾಡ್ಕೊಂಡು ನಾವು ಮಗೆ ಮಳೆನೇ ಬರಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಈ ಬೀಜ ತಗೊಂಡು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಅವತ್ತಿಂದನೂ ಮಾಡ್ತಾಯಿದ್ವಿ. ಸರಿ, ನಾವು 90ನೇ ಇಸ್ವಿ ಹಿಂದೆ ಮುಂದೆ ಫಸ್ಟ್ ಸ್ಟಾರ್ಟಿಂಗು ಕರ್ನಾಟಕ ಸೀಡ್ಸು, ಮೈಕೋ ಸೀಡ್ಸು ಇವೆಲ್ಲ ಇದ್ದೋ, ಆದ್ರೂ ಕ್ಲಿಕ್ಕಾಗಿದ್ದು ಈ ಇಂಡೋ ಅಮೇರಿಕನ್ ಸೀಡ್ಸು. ಇಂಡೋ ಅಮೇರಿಕನ್ ಸೀಡ್ಸಲ್ಲಿ ಕರ್ನಾಟಕ ಸೀಡ್ಸ್ ಅಂತ ಇತ್ತು, ಕರ್ನಾಟಕ ಸೀಡ್ಸ್ ಅಂತ. ಅದರಲ್ಲಿ ಈ ರೂಪಾಲಿ, ರಶ್ಮಿ, ರಜನಿ, ಕರ್ನಾಟಕ ಈ ಒಂದು 4-5 ವೆರೈಟಿಗಳು ಹೆಸರು. ರಶ್ಮಿ ಅಂತಂದರೆ ತುಂಬ ಕಲ್ಲಿದ್ದಂಗಿರೋದು, ಒಂಚೂರು ಮೀಡಿಯಮು, ಒಂದು 60 ಗ್ರಾಮ್ ಇತ್ತು. ರೂಪಾಲಿ ಅಂತಂದರೆ ಒಂದು 100ರಿಂದ 120 ಗ್ರಾಮು, ಅದು 10 ಗ್ರಾಮ್ ಪ್ಯಾಕೆಟು. ಅದನ್ನ ತಂದುಬಿಟ್ಟು ಅವಾಗೂ ಕೋಕೋಫಿಟ್ಟು ಇವೆಲ್ಲ ಏನೂ ಇರಲಿಲ್ಲ. ಅವರು ಈ ಇದರಲ್ಲಿ ವುಡ್ಡು ಬಾಕ್ಸಲ್ಲಿ ಸಸಿಗಳು ಮಾಡಿ ಕೊಡೋರು. ಅದು ನಮಗಿನ್ನೂ ಅಷ್ಟೊಂದು ಆರ್ಥಿಕವಾಗಿ ಬಲವಾಗಿರಲಿಲ್ಲ. ಆ ಬೀಜ ತರೋದು, ಸುಮಾರಾಗೆ ಗರಿ ಎಲ್ಲ ಹಾಕಿಬಿಟ್ಟು ಚಪ್ರ ಮಾಡೋದು, ಅದ್ರ ಕೆಳಗಡೆ ಮಳೆ ಗಿಳೆ ಬಂದರೂ ನೆನೆದಂಗೆ ಒಂದೊಂದೇ ಬೀಜ ಹಾಕಿಬಿಟ್ಟು ಅದು 1 ತಿಂಗಳು ಕಾಪಾಡಿಬಿಟ್ಟು ಆ ಸಸಿನ ನಾವು ಉಣಿ ಕಡ್ಡಿ ಆವಾಗ ಕಡ್ಡಿ ಏನೋ ಅಲ್ಲಿ ಇಲ್ಲಿ ಮಾಡ್ಕೊಂಡೀವಿ. ದಾರ ಅನ್ನೋದು ಗೊತ್ತಿಲ್ಲ, ಟೈನ್ ದಾರ ಅನ್ನೋದು ಗೊತ್ತಿಲ್ಲ. ಏನು ಮಾಡ್ತಾಯಿದ್ವಿ, ಕತ್ತಾಳಿ ಅಂತ ಐತೆ, ಕತ್ತಾಳಿ ತಂದುಬಿಟ್ಟು ಸಿಗಿದ್ಬಿಟ್ಟು ಅದನ್ನ ದಾರ ಮಾಡಿಬಿಟ್ಟು ಅದರಲ್ಲಿ ಕಟ್ಟೇವಿ. ಆವಾಗ ಕಟ್ಟಿದ್ರೂ ಈ ಥರ ಎಲ್ಲ ಹಿಂಗೆ ಬೆಳಿಬೇಕು, ಇಂತಿಂಥ ರೋಗಗಳು, ಇಂತಿಂಥ ಔಷಧಿಗಳು ಅದು ಗೊತ್ತಿಲ್ಲ ನಮಗೆ. ಹತ್ರವಾಗೆ ಹೆಸರುಘಟ್ಟ AHR ಡಾಕ್ಟ್ರುಗಳು, ಈ ಥರ ಹಣ್ಣಿನ ತೋಟದ್ದು ಡಾಕ್ಟ್ರುಗಳು ಅಂತ ನಮಗೆ ಸ್ವಲ್ಪ ಗೊತ್ತಿತ್ತು. ಹಂಗಾಗಿ ಹಣ್ಣಿನ ತೋಟದ ಡಾಕ್ಟ್ರುಗಳ ಹತ್ರ ಹೋಗಿ ಈ ಥರ ಮಾಹಿತಿ ಎಲ್ಲ ತಿಳ್ಕೊಂಡು, ರೋಗ ಬಂತು ಅಂದರೆ ಡೈತೆನ್ನು ಮೇಯ್ನ್ ಇವೆರಡೇ, ಇಲ್ಲಾಂದರೆ ಮೆಟಾಸಿಡ್ಡು. ಹುಳ ಬಂದರೆ ಅದಕ್ಕಿಂತ ಮೇಯ್ನು ನಮ್ಮ ತಂದೆಯರು ಏನು ಮಾಡ್ತಾಯಿದ್ರು ಅಂದರೆ, ಈ ನಾಟಿ ಟೊಮೆಟೊ ಎಲ್ಲ ಹಾಕಿದಾಗ
ಏನು ಹುಳ ಪಳ ಬಂದವೆ ಅಂತಂದರೆ ಏನು ಅಕ್ಕಿ ಪಕ್ಷಿಗಳು, ಈ ಗೊರವಂಕುಗಳು ಅಂತೀವಿ, ಅವೆಲ್ಲ ಗುಬ್ಬಚ್ಚಿಗಳು ಎಲ್ಲ ಬಂದು ಗಿಡದ ಮೇಲೆ ಕುಂತಿರೋವು. ಆ ಕುಂತಿದ್ದಾಗ ಏನು ಹುಳ ಬಿದ್ದವೆ ಅಂತ ಗಂಟ ಅವ್ರಿಗೂ ಗೊತ್ತಿರಲ್ಲ. ಹೂವಾಗಿ ಮೊಟ್ಟೆ ಇಕ್ಕಿ ಮರಿ ಮಾಡಿ ಇದರಲ್ಲಿ ಹುಳ ಬೀಳ್ತವೆ, ಯಾವ ಟೈಮಿಗೆ ಮರಿ ಆಗ್ತದೆ ಅನ್ನೋದು ಗೊತ್ತಿರ್ಬೋದನೋ, ನಮಗೆ ಅಷ್ಟೊಂದು ಇದಿಲ್ಲ. ಹೋಗಿ ಗುಬ್ಬಚ್ಚಿ ಬಿದ್ದುಬಿಟ್ಟವೆ, ಹುಳ ಬಿದ್ದುಬಿಟ್ಟವೆ. ಅವಾಗ ಏನು ಮಾಡೇವಿ, ಒಂದು 10 ಲೀಟ್ರು ಕಡಲೆಪುರಿ ತರೋದು, ಎರಚಿ ಬಿಡೋದು. ಕಡಲೆಪುರಿ ಆ ಕಡಲೆಪುರಿಗೆ ಏನು ಹುಳ ಏನು ಕಡಲೆಪುರಿಗೆ ಓತಿರ್ಲಿಲ್ಲ. ಈ ಪಕ್ಷಿಗಳು, ಗುಬ್ಬಚ್ಚಿಗಳು ಎಲ್ಲ ಬಂದು ಆ ಕಡಲೆಪುರಿಗೋಸ್ಕರ ಬರೋವಲ್ಲ, ಆವಾಗ ಆ ಗಿಡದ ಮೇಲೆ ಕುಂತ್ಕೊಂಡವು, ಆ ಹುಳ ಕಾಣಿಸೋದು, ಆ ಹುಳನ ಅಟ್ಯಾಚ್ ಮಾಡ್ಕೊಂಡು ತಿನ್ನೋದು. ಈ ಥರ ಐಡಿಯಾ ಮಾಡ್ತಿದ್ರೆ ಆ ಥರ ನಮ್ಮ ತಂದೆಯವ್ರು ಹೇಳ್ತಿದ್ದು. ಅದನ್ನ ನಾವು ಮಾಡಿದಾಗ ಆವಾಗ ಅವಾಯ್ಡ್ ಆಗವು. ಅದಕ್ಕೆ ಆಮೇಲೆ ರೋಗ ಬಂತು ಅಂದರೆ ಏನೂ ಗೊತ್ತೇ ಇಲ್ಲ, ರೋಗನೂ ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಮೇಯ್ನು ಹುಳ ಒಂದೇ. ಅದನ್ನು ಏನು ಮಾಡೇವಿ, ಇವಾಗೇನು ಕ್ರೇಟ್ಗಳು ಬಂದವೆ, ಆಮೇಲೆ ಇನ್ನು ಬೇರೆ ಬೇರೆ ಕಾಟನ್ ಬಾಕ್ಸ್ ಬಂದೈತೆ, ಏನೇನೋ ಬಂದಿದೆ. ಇಲ್ಲೇ ಬಿಗ್ ಇದು ಕಂಪ್ನಿಗಳು ಬಂದಿದೆ, ಇಲ್ಲೇ ಬೇಕಾದ್ರೆ ಏನು ಬೇಕೋ ಮಾಡ್ತಾರೆ. ಅವತ್ತು ಈಜಿ ಮಂಕ್ರಿಗಳು, ಆಮೇಲೆ ಬಿದಿರು ಮಂಕ್ರಿಗಳು, ಅದರಲ್ಲಿ ಈ ಕ್ಲೀನಾಗೆಲ್ಲ ಜೋಡಿಸಿ ಮ್ಯಾಲೆ ತಾಟ್ ಹಾಕಿ ತಗೊಂಡೋಗಿ ಮಾರ್ಗಂಬರ್ಬೇಕಾದ್ರೆ ಒಂದು ಸಲ ಆಗೋದು. ಏನು ಬಸ್ಸಿನ ಮೇಲೆ ತಗೊಂಡೋಗಿ ಹಾಕಿಬಿಟ್ಟು ಮಲ್ಲೇಶ್ವರ ನಮಗೆ ಹತ್ರ, ಅಲ್ಲಿ ಹಾಕಿಬಿಟ್ಟು ತಗೊಂಬರೇವಿ. ಅದನ್ನ ಏನು ಅದೊಂದು 20 ರೂಪಾಯಿ ಹೋಗೋದು, ಇಲ್ಲ 30 ರೂಪಾಯಿ ಹೋಗೋದು, 50 ರೂಪಾಯಿ ಅಂದರೆ ನಮಗೇನೋ ಒಂದು ಹಬ್ಬ. ಇವತ್ತು ಒಳ್ಳೆ ರೇಟ್ ಬಂದ್ಬಿಡ್ತು. ಒಂದು ಬುಟ್ಟಿ ಬರೀ 50 ರೂಪಾಯಿ ಒಂದು ಬುಟ್ಟಿ. 50 ರೂಪಾಯಿ ಹೋಗ್ಬಿಟ್ರೆ ತುಂಬ ಖುಷಿ. ಆ ಥರ ಎಲ್ಲ ಮಾಡ್ಕೊಂಬಂದಿದ್ದೀವಿ ಇವರೇ. ನೀವು ಅಂದರೆ ಸುಮಾರು 30-35 ವರ್ಷದಿಂದ ಟೊಮೊಟೊ. ನಾವು 80-85ರಿಂದ ಬರೀ ಟೊಮೊಟೊನೇ ಸ್ಟಾರ್ಟಿಂಗು. ಟೊಮೊಟೊ ಅಂತಂದರೆ ಏನಾದ್ರೂ ಎಲ್ಲ ಬೆಳೆಗಳಿಗಿನ್ನ ತರಕಾರಿ ಒಳಗೆ ಟೊಮೊಟೊ ಬೆಳೆದ್ರೆ ಒಳ್ಳೆ ಸಾಹುಕಾರ ಆಗ್ಬೋದು ಅಂತ ಆ ಥರ ಬೆಳೆಯೋರು. ಅಂದರೆ ಆ ಥರ ಮಾಡಿದರೆ ಆ ಥರ ಬರೋದು. ಇವತ್ತು ಪರಿಸ್ಥಿತಿ ಒಳಗೆ ದುಡ್ಡಿದ್ದರೆ ಮಾತ್ರ ಟೊಮೊಟೊ ಬೆಳಿಬೋದು, ಇಲ್ಲದೇ ಇದ್ದರೆ ಯಾವ ಕಾರಣಕ್ಕೂ ಟೊಮೊಟೊ ಬೆಳೆಯೋಕ್ಕೆ ಆಗಲ್ಲ. ಬಡವರು ಬೆಳೆ ಅಂತ ಮೊದಲು ಹೇಳೋರು, ಇವತ್ತು ಸಾಹುಕಾರರ ಬೆಳೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಂಗಾಗಿದೆ ಅಂತಂದರೆ ಉಣ್ದಾಗಿಂದ ರೋಗ, ಉಣ್ದಾಗಿಂದ ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ಮು. ಆ ಥರ ಒಂದು ಸೊಸಿ ಇವತ್ತು ಉಣಿ 1 ತಿಂಗಳಷ್ಟೊತ್ತಿಗೆ ನಾವು ಎಷ್ಟು ಖರ್ಚು ಮಾಡಬೇಕು ಅಂತಂದರೆ ತುಂಬ ಅದು ಭಯ ಆಗುತ್ತೆ. ಆ ಥರ ಆಗೋಗ್ಬಿಟ್ಟದೆ. ನೀವು 30 ವರ್ಷದಿಂದೇನೂ ನೋಡಿದಿರಿ ಟೊಮೊಟೊನ, ಸೊ ಈಗನೂ ನೋಡ್ತಾ ಇದ್ದೀರಾ. ಸೊ ಯಾವ ರೀತಿ ಬದಲಾಗಿಬಿಟ್ಟಿದೆಯಾ ಕಾಲ ಆ್ಯಕ್ಚುಲಿ? ಸರ್ ಬದಲಾಗ್ಬಿಟ್ಟದೆ ಅಂದರೆ ಅದೇ ಹೇಳದ್ನಲ್ಲ ನೋಡ್ರಿ, ಕರ್ನಾಟಕ ಇದು ಇಂಡೋ ಅಮೇರಿಕನ್ ಸೀಡ್ಸಲ್ಲಿ ರೂಪಾಲಿ, ರಶ್ಮಿ, ರಜಿನಿ ಅಂತ ಇವೆಲ್ಲ ತಂದುಬಿಟ್ರೆ, ನಾವು ಉಣಿಬಿಟ್ಟು ದಾರ ಕಟ್ಟಿಬಿಟ್ರೆ ಇನ್ನೇನು ಮಾರ್ಕೆಟ್ ಹೋಯ್ತು, 3 ತಿಂಗಳಷ್ಟೊತ್ತಿಗೆ ಟೊಮೊಟೊ ಬಂತು ಅಂತ ಅನ್ನೇವಿ. ಅಂದರೆ ಏನು ಕೆಮಿಕಲ್ ಅವು ಏನು ಆಗ್ತಾನೆ ಇರಲಿಲ್ಲ. ಕೆಮಿಕಲ್ ಅನ್ನೋದು ನಮಗೆ ಏನು ಡೈತಾನ್ M45 ಅಂತಂದರೆ ಅದೇ ಹಣ್ಣಿನ ತೋಟದ ಹೆಸರುಗಡದಲ್ಲಿ ಹೋಗಿ ಅವರು ಬರ್ಕೊಡೋರು. ಅದಕ್ಕಿನ್ನ ಇದು ಯಾವುದೂ ಇರಲೇ ಇಲ್ಲ. ಸರಿ, ಆಮೇಲೆ ಬೇಸಿಗೆ ವೆರೈಟಿ ಅನ್ನೋದು, ಮಳೆಗಾಲದ ವೆರೈಟಿ ಅನ್ನೋದು, ಚಳಿಗಾಲದ ವೆರೈಟಿ ಅನ್ನೋದೇ ಗೊತ್ತಿಲ್ಲ. ಇವತ್ತು 3 ತಿಂಗಳಿಗೆ ಒಂದೊಂದು ವೆರೈಟಿ ಹಾಕ್ಲೇಬೇಕು. ನೋಡ್ರಿ, ಬೇಸಿಗೆ ವೆರೈಟಿ ಈಗ ಜೂನ್ ಜುಲೈ ಆಯಿತು, ಇನ್ನು ಈ ವಾತಾವರಣಕ್ಕೆ ಈ ಗಿಡ ಸೆಟ್ ಆಗಲ್ಲ. ಇನ್ನೇನಿದ್ರೂ ಇದು ಫ್ರೂಟ್ಸ್ ಮಾತ್ರ ತೆಗಿಬೋದು ಅಷ್ಟೇ. ಇನ್ನು ಈ ಒಂದು ಮಳೆಗಾಲದ ವೆರೈಟಿನೇ ಹಾಕಬೇಕು. ಈ ಥರ ಆಗೋಗ್ಬಿಟ್ಟೈತೆ. ಸೊ ಕಾಲಕ್ಕೂ ಡಿಫ್ರೆಂಟ್ ಇದೆ. ಬೇಸಿಗೆದು ಮಳೆಗಾಲಕ್ಕಾಗಲ್ಲ, ಮಳೆಗಾಲದ್ದು ಬೇಸಿಗೆಗಾಗಲ್ಲ, ಚಳಿಗಾಲದ್ದು ಬೇಸಿಗೆಗಾಗಲ್ಲ. ಆಗುತ್ತೆ, ಪರ್ಸೆಂಟೇಜು ತುಂಬ ಕಡಿಮೆ. ಹಿಂಗಾಗೋಗ್ಬಿಟ್ಟೈತೆ. ಹಿಂಗಿದೆ. ಮೊದಲು ಆ ಥರ ಏನಿಲ್ಲ. ಒಳ್ಳೊಳ್ಳೆ ಏನೋ ಈ ಥರ ನೋಡಿ ಇದು ಮಾಡಿಬಿಟ್ರೆ ಚೆನ್ನಾಗಿ ಮಳೆ ಒಯ್ದುಬಿಟ್ಟು ಒಳ್ಳೆ ಬೆಳೆ ಬಂದ್ಬಿಡ್ತು ಅಂತ ಬೆಳೆದ್ಬಿಡೀವಿ. ರೋಗನೇ ಗೊತ್ತಿರಲಿಲ್ಲ. ನಾವು ನೋಡಿದ ಪ್ರಕಾರ ರೋಗನೇ ಅನ್ನೋದು ಗೊತ್ತಿರಲಿಲ್ಲ. ಸೊ ಈಗ ನಾನು ಒಬ್ಬ ರೈತ ಟೊಮೊಟೊ ಹಾಕಬೇಕು ಅಂದ್ಕೊಂಡಿದ್ದೀನಣ್ಣ. ಸೊ ಈಗ ನನಗೆ ಹೆಂಗೆ ಹೇಳ್ತೀರಿ, ಯಾವ ಕಾಲದಲ್ಲಿ ಯಾವ ಟೈಮಲ್ಲಿ ಹಾಕಿದರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ? ನೋಡಿ, ಟೊಮೊಟೊ ವರ್ಷಂಬತ್ತು ಕಾಲ ಪೂರ್ತಿ ಅಂದರೆ 12 ತಿಂಗಳು ಟೊಮೊಟೊ ಬೆಳಿಬೋದು. ಟೊಮೊಟೊ ನಾನು ಮೊದಲೇ ಹೇಳಿದೆ, ಇಡೀ ತರಕಾರಿಗೆ ಟೊಮೊಟೊ ರಾಣಿ ಇದ್ದಂಗೆ. ಎಲ್ಲ ತರಕಾರಿ ಏನೇ ಇರಲಿ ಇಲ್ದಾರಲಿ ಪರವಾಗಿಲ್ಲ,
ಏನು ಪರವಾಗಿಲ್ಲಪ್ಪ ಇವತ್ತು ಯಾವ ತರಕಾರಿ ಇಲ್ದಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಅದೇ ಮಾರ್ಕೆಟಲ್ಲಿ ಟೊಮೊಟೊ ಇಲ್ಲ ಅಂದರೆ ಅದಕ್ಕೆ ಮಾರ್ಕೆಟೇ ಅಲ್ಲ. ಅಂದರೆ ಟೊಮೊಟೊ ಇದ್ದುಬಿಟ್ರೆ ತರಕಾರಿ ಸಾಂಬಾರಿಗೆ ಏನು ತರಕಾರಿ ಇಲ್ದಿದ್ರೂ ಸಾಂಬಾರು ಮಾಡೋಕ್ಕಾಗಲ್ಲ. ಟೊಮೊಟೊ ಇದ್ದುಬಿಟ್ರೆ ಒಂದಿದ್ದುಬಿಟ್ರೆ ಉಪ್ಪು ಮೆಣಸಿನ್ಕಾಯಿ ಗೊಜ್ಜು ಕಲಿಸ್ಕೊಂಬಿಟ್ರೆ ರಸ ಆಗೋಗ್ಬಿಡ್ತು. ಅದೇ ನೀನು ಏನು ತಗೊಂಬ, ಇಲ್ಲ ಚಿಲ್ಲಿ ಮೆಣಸಿನ್ಕಾಯಿ ಇದ್ರೆ ಕ್ಯಾಪ್ಸಿಕಮ್ ಇದ್ರೂ ಸಾಂಬಾರು ಆಗಲ್ಲ, ಇಲ್ಲ ಇನ್ನು ಬರೀ ಸೌತೆಕಾಯಿ ಇದ್ದರೂ ಸಾಂಬಾರು ಆಗಲ್ಲ, ಬರೀ ಬೀನ್ಸ್ ಇದ್ದರೂ ಸಾಂಬಾರು ಆಗಲ್ಲ. ಟೊಮೊಟೊ ಒಂದು ಇದ್ದುಬಿಟ್ರೆ ಗಂಡ ಹೆಂಡ್ತಿ 3 ಜನ ಇದ್ದುಬಿಟ್ರು ಅಷ್ಟೇ, ಇಲ್ಲ ಒಳ್ಳೆ ರಿಚ್ ಫ್ಯಾಮಿಲಿ ಇದ್ರೂ ಟೊಮೊಟೊದಲ್ಲಿ ಸಮೋಸ ಅಂತ ಮಾಡ್ಕೊಬೋದು, ಇವರು ಬರೀ ಗೊಜ್ಜು ಅಂತ ಮಾಡ್ಕೊಬೋದು. ಟೊಮೊಟೊ ನಂಬರ್ 1 ಮಾರ್ಕೆಟಿಂಗ್ಗೆ ಅಷ್ಟೇ. ನಮ್ಮ ತರಕಾರಿಗಳಿಗೆ ಟೊಮೊಟೊನೇ ಮೇಯ್ನು. ಸೊ ಈಗ ತರಕಾರಿ ಇದು ಟೊಮೊಟೊ ಹಾಕ್ಬೇಕಂದ್ರೆ ಹಾಂ, ಈಗ ಜನವರಿಯಿಂದ ಜೂನ್ವರೆಗೆ ಈ 6 ತಿಂಗಳಲ್ಲಿ ಒಳ್ಳೆ ಟೈಮ್ ಅಂದ್ರೆ ನೋಡಿ, ಟೊಮೊಟೊ ಹಾಕ್ಬೇಕು ಅಂತಂದರೆ ಮೊದಲು ಇತ್ತು, ನಾನು ಹೇಳಿದೆ ಅದೇ ಜೂನ್ ಜುಲೈಗೆ ಅಂತಲೇ ಹೇಳಿವಿ. ಈ ಒಂದು ಟೊಮೊಟೊ ಅವಾಗ ಜೂನ್ ಜುಲೈಗೆ ಅಂತ ಯಾಕೆ ಹೇಳಿವಿ ಅಂತಂದರೆ ಒಂದೇ ವೆರೈಟಿ, ಯಾವ ವೆರೈಟಿನೂ ಇಲ್ಲ. ಏನು ಬೇಸಿಗೆ ವೆರೈಟಿನೂ ಇಲ್ಲ, ಮಳೆಗಾಲದ ವೆರೈಟಿನೂ ಇಲ್ಲ, ಚಳಿಗಾಲದ ವೆರೈಟಿ ಎಲ್ಲ ಒಂದೇ. ಈಗ ಅದು ಬಂದಷ್ಟಾಗಲಿ ಆ ಥರನೇ ಇತ್ತು. ಈಗ ಏನಾಗಿದೆ, ಬೇಸಿಗೆ ವೆರೈಟಿ ಒಂದೈತೆ, ಮಳೆಗಾಲದ ವೆರೈಟಿಗಳೇ ಐತೆ, ಚಳಿಗಾಲದ ವೆರೈಟಿನೇ ಇದೆ. ಆ ಒಂದು ಉದ್ದೇಶದಿಂದ ನಾವು ಬೇಸಿಗೆ ವೆರೈಟಿ ಮಾಡಬೇಕು ಅಂತಂದರೆ ಏನು, ಫೆಬ್ರವರಿಯಿಂದ ಮಾರ್ಚಿ, ಆವಾಗ ನಾವು ಸೀಡ್ಗಳು ಜನವರಿ ಫೆಬ್ರವರಿ ಮಾರ್ಚಲ್ಲಿ ಬೇಸಿಗೆ ವೆರೈಟಿಗಳು ತಂದು ಮಾಡಿಬಿಟ್ಟು ಟೊಮೊಟೊ ಮಾಡಿದ್ರೆ ಟೆಂಪ್ರೇಚರು ಅವಾಗುಣ ಕಾಲಮಾನ ಹೆಚ್ಚು ಕಡಿಮೆ ಆಗುತ್ತೆ. ಆ ಒಂದು ಇದರಲ್ಲಿ ಮಾಡೋದು ತುಂಬ ಗಾಸಿ ರೈತರು. ಟೊಮೊಟೊ ಏನು ಮಾಡಬೇಕು, ಒಳ್ಳೆ ಇದು ಗುಡುಗು ಮಿಂಚು ಜಾಸ್ತಿ ಮಳೆ ಗಾಳಿಗಳು ಬಂದುಬಿಟ್ಟು ಟೊಮೊಟೊ ಮಾಡೋಕ್ಕೆ ಆಗಲ್ಲ. ಟೆಂಪ್ರೇಚರು ಏನು ಇದಕ್ಕೆಲ್ಲ ಟೆಂಪ್ರೇಚರು 25 ಇಲ್ಲ 30 ಒಳಗಿರಬೇಕು. 40 ಟೆಂಪ್ರೇಚರ್ ಬಂದರೆ ಟೊಮೊಟೊ ಆಗಲ್ಲ. ಹಂಗಾಗಿ ಟೊಮೊಟೊ ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ಬೆಳೆದ್ರೆ ನಮ್ಮ ರೈತರಿಗೆ ಜೂನಿಗೆ ಬರಬೇಕು. ಟೊಮೊಟೊ ಮೇ ಜೂನಿಗೆ ಬಂದರೆ ಒಳ್ಳೆ ರೇಟ್ ಬರುತ್ತೆ ಅಂತ ನಮ್ಮ ಒಂದು ಅಭಿಲಾಷೆ. ಆ ಒಂದು ಇದಕ್ಕೋಸ್ಕರ ಅದು ಎಷ್ಟನ ಕಷ್ಟ ಬರಲಿ, ನಾವು ಫೆಬ್ರವರಿ ಮಾರ್ಚ್ ಒಳಗೇ ಟೊಮೊಟೊ ಮಾಡೋದು. ಫೆಬ್ರವರಿ ಮಾರ್ಚ್ಗೆ ಹಾಕಿದ್ರೆ ನಮಗೆ ಮೇ ಜೂನ್ಗೆ ಬರುತ್ತೆ. ಜೂನ್ ಜುಲೈ, ಮೇ ಜೂನ್ ಜುಲೈ 3 ತಿಂಗಳು ಇದ್ದರೆ ಅದೇನು ಎಂಥರೋ ಎಲ್ಲ ರೈತರುಗಳೂ ಅದೇ ಥರ ಇದಿಟ್ಕೊಂಡೇ ಮಾಡೋದು. ಆದ್ರೂ ಈ ಪ್ರಕೃತಿಯಿಂದ ಎಲ್ಲ ಬೆಳೆಯೋಕ್ಕಾಗಲ್ಲ, ಬೆಳೆದ್ರೂ 100% ಬರಲ್ಲ. ಆ ಒಂದು ಉದ್ದೇಶಕ್ಕೆ ರೇಟ್ ಬರ್ತದೆ ಅಂದ್ಬಿಟ್ಟು ಮಾಡ್ತೀವಿ. ಸೊ ಈಗ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಬಂದ್ಬಿಡುತ್ತೆ, ಕೆಲವೊಂದು ಸಂದರ್ಭದಲ್ಲಿ ತುಂಬಾ ನಷ್ಟ ಆಗ್ಬಿಡುತ್ತೆ. ಸೊ ಇದಕ್ಕೆ ಏನಾದರೂ ಟೆಕ್ನಿಕ್ ಇದೆಯಾ ಅಂತ ಟೊಮೊಟೊ ಬೆಳೆ? ನೋಡ್ರಿ, ಬರೀ ಟೊಮೊಟೊ ಬೆಳೆಯೋಕ್ಕೆ ಟೆಕ್ನಿಕ್ ಅಲ್ಲ, ರೈತರಿಗೆ ತುಂಬ ದುಡ್ಡು ಬಂದ್ಬಿಡ್ತದೆ ಅಂತ ಯಾರೂ ಮಾಡೋಕ್ಕಾಗಲ್ಲ. ನಮ್ಮ ಒಂದು ರೈತರ ಮನಸ್ಸು ಏನಿದೆ ಅಂದರೆ, ನಾವು ಮಾಡಿದ್ದು ಬೆಳೆ ನಮ್ಮ ಮುಂದೆ ಚೆನ್ನಾಗೆ ಬೆಳೆದು ಒಳ್ಳೆ ಇಳುವರಿ ಬಂದ್ಬಿಡ್ತು ಅಂತಂದರೆ ದುಡ್ಡು ಬಂದೇ ಬರುತ್ತೆ. ಅಟ್ಲೀಸ್ಟ್ 10 ರೂಪಾಯಿ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಅದೇ ನಮಗೆ ಖುಷಿ. ಅದು ಬಿಟ್ಬಿಟ್ಟು ನಾವು ದುಡ್ಡೇ ಪೂರ್ತಿ ಬಂದ್ಬಿಡ್ತದೆ ಅಂತ ಯಾರೂ ರೈತರು ಮಾಡಲ್ಲ. ಸೊ ಈಗ ಮೊನ್ನೆ ಒಂದು 2-3 ತಿಂಗಳಿಂದ ತುಂಬ ರೇಟ್ ಬಂದುಬಿಟ್ಟಿತ್ತು, ಆಮೇಲೆ ಕಡಿಮೆ ಆಗಿಬಿಡ್ತು, ಮತ್ತೆ ಈಗ ಸ್ವಲ್ಪ ರೇಟ್ ಚೆನ್ನಾಗಿದೆ. ಸೊ ವರ್ಷದಲ್ಲಿ ಈ ಥರ ರೇಟ್ ಇನ್ಕ್ರೀಸ್ ಆಗೋವಂಥ ಟೈಮಿಂಗ್ಗಳೇನಾದರೂ ಗೊತ್ತಾ? ನೋಡ್ರಿ, ಆ ಥರ ಇದು ರೇಟ್ ಇನ್ಕ್ರೀಸ್ ಆಗಿಬಿಡ್ತದೆ ಅಂತ ಮಾಡೋರು ಯಾರೋ ಈ ರಿಯಲ್ ಎಸ್ಟೇಟ್ನವರೋ ಇಲ್ಲ ರಾಜಕೀಯದವರೋ ಇಲ್ಲ ಬೇರೆ ಹಂಗಾಮಿ ಒಳಗೆ ದುಡ್ಡು ಬಂದು ನಾವು ಬೆಳೆ ಬೆಳೆದು ದುಡ್ಡು ಮಾಡಬೇಕು ಅನ್ನೋರು ಮಾತ್ರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದೇ ರೈತರು ಯಾವ ಕಾರಣಕ್ಕೂ ಯಾವ ಮನಸ್ಸಿಟ್ಕೊಂಡು ಮಾಡಲ್ಲ. ರೈತರು ಮಾಡೋದೇನೋ ನಮ್ಮ ಭೂಮಿನ ದೇವ್ರ ಥರ ನೋಡ್ಕೊಂಡು, ನಮ್ಮ ಭೂಮಿನ ಇವತ್ತು ನಾವು ಚಪ್ಪಲಿ ಹಾಕ್ಕೊಂಡು ಭೂಮಿ ಒಳಗೆ ಓಡಾಡ್ತಾ ಇದ್ದೀವಿ, ಅದು ತಪ್ಪೆ. ನಮ್ಮ ಭೂಮಿನ ಯಾವ ಥರ ಮಡಗಿದ್ದೀವಿ ಅಂದರೆ, ದೇವ್ರ ಮನೆಯಲ್ಲಿ ನೀನು ಹೆಂಗಿರ್ತೀಯ, ಯಾವ ಥರ ನೋಡ್ಕೊಂತೀಯ ಅದೇ ಥರ ನಾವು ನೋಡ್ಕೊಳ್ಳೋದು. ಇವತ್ತು ಏನಿದೆ, ಒಂದು ಹುಲ್ಲು ಕಡ್ಡಿ ಇದ್ರೂ ನಮಗೆ ಭಯ. ಏನು, ಇದರಲ್ಲಿ ಹಾಕಿದ್ದು ಫುಡ್ಡೆಲ್ಲ ಅದು ತಿಂದ್ಬಿಡ್ತದೆ ಅಂತ. ಆಮೇಲೆ ಇದರಲ್ಲಿ ಏನಾದ್ರೂ ಬೇರೆ ಕಲ್ಲುಗಳು ಇಲ್ಲ ಇನ್ನೊಂದು ಏನಾದರೂ ಪೇಪರೋ ಇನ್ನೊಂದು ಏನಾದರೂ ಇದ್ದರೆ ನಾವು ಸಡನ್ನಾಗಿ ಅದು ನೋಡ್ತೀವಿ, ಗಿಡ ನೋಡೋಲ್ಲ. ಯಾಕೆ? ಭೂಮಿ ಚೆನ್ನಾಗಿರಬೇಕು ಅಂತ.
ಬೇರೆಯವ್ರು ಏನೋ ದುಡ್ಡು ಮಾಡಬೇಕು ಅಂದ್ಬಿಟ್ಟು ಬೇರೆ ಯಾವುದೋ ಇನ್ನೂ ಏನೇನೋ ಇದು ಒಂದೇ ಟೊಮಟೊನೇ ಅಲ್ಲ ಎಲ್ಲ ಬೆಳೆಗಳು ಮಾಡ್ತಾರೆ, ಯಥೇಚ್ಛವಾಗೂ ಮಾಡ್ತಾರೆ. ಬಟ್ಟು ಅವರಿಗೆ ಏನೋ ಸ್ಟಾರ್ ಇದ್ದರೆ ದುಡ್ಡು ಬಂದರೂ ಬರ್ಬೋದು. ರೈತರು ಅಷ್ಟೆಲ್ಲ ಆಸೆ ಇಟ್ಕೊಂಡು ಮಾಡಲ್ಲ. ಈಗ ಟೊಮೊಟೊ ಅಂದರೆ ಅಣ್ಣ ಈ ಭಾಗ ಒಂದು ಕೋಲಾರ, ಚಿಕ್ಕಬಳ್ಳಾಪುರ, ಆಮೇಲೆ ಈ ಕಡೆ ದೊಡ್ಡಬಳ್ಳಾಪುರ ಈ ಕಡೆ ಬೆಳಿತೀವಿ. ಸೊ ಈ ವರ್ಷದಲ್ಲಿ ಯಾವ್ದಾದ್ರು ಒಂದು ಕಾಲದಲ್ಲಿ ಬೇರೆ ರಾಜ್ಯಗಳಲ್ಲಿ ಸ್ವಲ್ಪ ವಾತಾವರಣ ಚೇಂಜ್ ಆಗಿ ನಮ್ಗೆ ಒಳ್ಳೆ ರೇಟ್ ಬರೋದು ಅಂದ್ರೆ ಯಾವ್ದಾದ್ರು ಒಂದು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ಟೇಟ್ಗಿನ್ನ ಹೆಚ್ಚು ಕಡಿಮೆ ನಮ್ಮ ಬೆಂಗಳೂರು ಸುತ್ತಮುತ್ತ, ಕರ್ನಾಟಕ ಅನ್ನೋದಕ್ಕಿಂತ ಬೆಂಗಳೂರು, ಮೈಸೂರು, ಈ ಒಂದು ಕೋಲಾರ ಸುತ್ತಮುತ್ತ ಅಷ್ಟು ವಾತಾವರಣ ಇದು ಟೊಮೊಟೊ ಬೆಳೆಗೆ ನಾನು ನೋಡಿದ ಪ್ರಕಾರ. ಇನ್ನು ಬೇರೆ ಸ್ಟೇಟ್ಗಳಲ್ಲೂ ಅಷ್ಟು ಚೆನ್ನಾಗಿಲ್ಲ. ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಒಳಗೆ ನಾಟಿ ಮಾಡಿದ್ರೆ ಅಲ್ಲಿ ಬೆಳೆಯೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ ಬೆಳೀತಾರೆ, ತುಂಬ ಕಷ್ಟ ಬಿದ್ದು ಬೆಳೀತಾರೆ. ಬೆಳೆದ್ರೂ ಈ ಟೈಮಲ್ಲಿ ತುಂಬ ರೇರ್, ಒಂದು 10%, 20% ಮಾತ್ರ ಇಳುವರಿ ಬರುತ್ತೆ.